ನಮಸ್ಕಾರ. ಇಂದಿನ ಮರಳಿ ಅರಳಿ ಸಂಚಿಕೆನಲ್ಲಿ ಮತ್ತೆ ನಮ್ ಜೊತೆ ಪದ್ಮಿನಿ ಅವರು ಬಂದಿದ್ದಾರೆ. ಇವತ್ತು ನಾವು ರಿಸ್ಟ್ ಎಕ್ಸರ್ಸೈಸಸ್ ಅಥವಾ ಈ ಕೈದು ಪ್ರಾಬಬ್ಲಿ ಇದು ನಮ್ಮ ದೇಹದಲ್ಲಿ ತುಂಬಾ ನೆಗ್ಲೆಕ್ಟ್ ಆಗಿರುವಂತಹ ಭಾಗ. ಸೊ ಇದಕ್ಕೆ ಹೇಗೆ ಎಕ್ಸರ್ಸೈಸ್ ಗಳು ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾರೆ. ಮೊದಲನೇ ಎಕ್ಸರ್ಸೈಸ್ ಹೀಗೆ ರೋಟೇಟ್ ಮಾಡುವಂಥದ್ದು. ಹೀಗೆ ರೋಟೇಟ್ ಮಾಡುವಂಥದ್ದು. ಸೊ 10 ಸತಿ ಕ್ಲಾಕ್ ವೈಸ್, 10 ಸತಿ ಆಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ಳಿ, ಆಯ್ತಾ? ಸೊ ಇದು ಮೊದಲನೇ ಎಕ್ಸರ್ಸೈಸ್. ಎರಡನೇ ಎಕ್ಸರ್ಸೈಸ್ ಕೈನ ಹೀಗೆ ಉದ್ದ ಮಾಡ್ಬಿಟ್ಟು ಕೆಳಗೆ ಮೇಲೆ ಕೆಳಗೆ ಮೇಲೆ ಎಕ್ಸ್ಟೆನ್ಷನ್. ಇದು ಎರಡನೇ ಎಕ್ಸರ್ಸೈಸ್. ಮೂರನೇ ಎಕ್ಸರ್ಸೈಸ್ ನೀವು ಕೈನ ಹೀಗೆ ಇಂಟರ್ಲಾಕ್ ಮಾಡಿ ಹೀಗೆ ಉದ್ದ ಮಾಡೋದು. ಕೈನ ಇಂಟರ್ಲಾಕ್ ಮಾಡಿ ಹೀಗಿರುತ್ತಲ್ವಾ, ಹೀಗೆ ಇಂಟರ್ಲಾಕ್ ಮಾಡಿ ಉದ್ದ ಮಾಡಿ. ಇದನ್ನೆಲ್ಲ ಒಂದು 10 ಸತಿ ಮಾಡಿ. ಇದು ಮೂರನೇ ಎಕ್ಸರ್ಸೈಸ್. ನಾಲ್ಕನೇ ಎಕ್ಸರ್ಸೈಸ್ ಈ ತರ ನೀವು ತಗೊಂಡು ಸ್ಮೈಲಿ ಬಾಲ್ ಇಟ್ಕೊಂಡು ಕೂಡ ನೀವು ಹೀಗೆ ಈ ತರ ಫಿಂಗರ್ ಅನ್ನ ಈ ತರ ಮಾಡುವಂಥದ್ದು. ಸೊ ಈ ಸಣ್ಣ ಮಾಂಸಗಳೇನಿದಾವೆ ಕೈನಲ್ಲಿ ಅವೆಲ್ಲ ಎಕ್ಸರ್ಸೈಸ್ ಆಗ್ತಾವ. ಅವಕ್ಕೆಲ್ಲ ಒಂದ್ಸತ ರಿಲ್ಯಾಕ್ಸೇಷನ್ ಆಗತ್ತೆ, ಸ್ಟ್ರೆಂಥನಿಂಗ್ ಕೂಡ ಆಗತ್ತೆ. ಈ ತರ ಮಾಡ್ಕೋಬೇಕು. ಇನ್ನೊಂದು, ಎಲ್ಲ ಹೀಗೆ ಎರಡೂ ಕೈಗಳ ಬೆರಳನ್ನ ಹೀಗೆ ಒಟ್ಟು ಮಾಡಿ ಹೀಗ್ ಮಾಡಿ. ಸೊ ಇದು 5 ಎಕ್ಸರ್ಸೈಸ್, ಸರಳವಾದ ಎಕ್ಸರ್ಸೈಸಸ್ಗಳು. ಮತ್ತೆ ನಾವು ಇದನ್ನ ರೀಕ್ಯಾಪ್ ಮಾಡೋಣ. ಫಸ್ಟ್ ಎಕ್ಸರ್ಸೈಸ್ ನೀವು ಮುಷ್ಟಿ ಮಾಡಿಬಿಟ್ಟು ರೋಟೇಷನ್ ಮಾಡೋದು. 10 ಸತಿ ಕ್ಲಾಕ್ ವೈಸ್, 10 ಸತಿ ಆಂಟಿ ಕ್ಲಾಕ್ ವೈಸ್. ಈ ತರ ಪ್ರದಕ್ಷಿಣೆ ಅಪ್ರದಕ್ಷಿಣೆ ಎರಡನ್ನೂ ಮಾಡ್ಕೊಳ್ಳಿ. ಇದು ಮೊದಲನೇ ಎಕ್ಸರ್ಸೈಸ್ ಹೇಳಿದ್ ನಾವು. ಎರಡನೇ ಎಕ್ಸರ್ಸೈಸಸ್ ಹೇಳಿದ್ದು ಕೈ ಹಿಂಗ್ ಮಾಡ್ಕೊಂಡು ಮೇಲೆ ಕೆಳಗೆ ಮೇಲೆ ಕೆಳಗೆ ಎಕ್ಸ್ಟೆನ್ಷನ್ ಫ್ಲೆಕ್ಷನ್ ಈ ತರ ಮಾಡ್ಕೊಂಡಿದ್ದು. ಇನ್ನೊಂದು ನಾವು ಹೇಳಿದ್ದು ಹೀಗೆ ಎರಡು ಕೈ ಬೆರಳುಗಳನ್ನ ಹೀಗೆ ಇಂಟರ್ಲೇಸ್ ಮಾಡ್ಬಿಟ್ಟು ಉದ್ದ ಮಾಡ್ಕೊಳ್ಳೋದು. ಸೊ ಹಿಂಗ್ ಮಾಡಿ ಉದ್ದ ಮಾಡ್ಕೊಳ್ಳೋದು. ದಿಸ್ ವಾಸ್ ಅ ಥರ್ಡ್ ಎಕ್ಸರ್ಸೈಸ್. ನಾವು ನಾಲ್ಕನೇ ಎಕ್ಸರ್ಸೈಸ್ ಹೇಳಿದ್ದು ಇದನ್ನ ಹೀಗೆ ಮುಷ್ಟಿನ ಈ ತರ ಮಾಡೋದು. ನೀವುಗಳು ಸ್ಮೈಲಿ ಬಾಲ್ ಅನ್ನು ಕೂಡ ಇಟ್ಕೊಂಡು ಈ ತರ ಒತ್ತಿ ಬಿಡ್ಬೋದು. ಇದು ನಮ್ಮ ನಾಲ್ಕನೇ ಎಕ್ಸರ್ಸೈಸ್. ಐದನೇ ಎಕ್ಸರ್ಸೈಸ್ ನಾವು ಹೇಳಿದ್ದು ಹೀಗೆ ಬೆರಳುಗಳನ್ನ ಒಟ್ಟು ಮಾಡಿ ಹೀಗ್ ಮಾಡಿ ಮಡ್ಚೋದು, ಹೀಗ್ ಮಾಡಿ ಮಡ್ಚೋದು. ಸೊ ಈ 5 ಎಕ್ಸರ್ಸೈಸ್ಗಳು ನಾನು ಏನ್ ಹೇಳಿದೆ, ಇದನ್ನ ಎಲ್ಲದನ್ನು ನಮ್ಮ ಕೈಯ ಬಲವರ್ಧನೆಗೆ ಯೂಸ್ ಮಾಡ್ಕೋಬಹುದು. ಹಾಗೆ ನಮ್ಗೆ ಇಲ್ಲಿ ನೋವುಗಳು ಕೂಡ ಕಡಿಮೆ ಆಗ್ತಾ ಬರ್ತವೆ. ಸೊ ನಾವೀಗ ಮೊದಲನೇ ಸಂಚಿಕೆಯಿಂದ ಹಾಕಿರೋ ಎಲ್ಲ ಎಕ್ಸರ್ಸೈಸ್ಗಳು ಅಂದ್ರೆ ಫಾಲ್ ಪ್ರಿವೆನ್ಷನ್ ಅಂದ್ರೆ ಬೀಳೋದನ್ನ ತಡೆಯೋದಕ್ಕೆ ಸ್ಟೆಬಿಲಿಟಿ ಎಕ್ಸರ್ಸೈಸಸ್ ಆಗ್ಲಿ, ಬೆನ್ನಿನ ಎಕ್ಸರ್ಸೈಸ್ ಆಗ್ಲಿ, ಕುತ್ತಿಗೆದಾಗ್ಲಿ, ಮೊಣಕಾಲ ಎಕ್ಸರ್ಸೈಸ್ ಆಗ್ಲಿ, ಪಾದಗಳ ಎಕ್ಸರ್ಸೈಸ್ ಆಗ್ಲಿ, ಇದನ್ನೆಲ್ಲ ನೀವು ಒಂದು ದಿನಚರಿ ತರ ಮಾಡ್ಕೊಂಡು ಬನ್ನಿ. ಎಲ್ಲದನ್ನು ಒಂದಾದ್ಮೇಲೆ ಒಂದು ಮಾಡ್ತಾ ಹೋದ್ರೆ ಸಾಧಾರಣ ಒಂದು 25 ನಿಮಿಷ ಆಗತ್ತೆ. ಸೊ ನಿಮ್ಗೆ ಒಂದು ಎಕ್ಸರ್ಸೈಸ್ ಸ್ಕೆಡ್ಯೂಲ್ ತರ ಇದು ಆಗತ್ತೆ. ಸೊ ಇಲ್ಲಿಗೆ ನಾವು ಸಾಧಾರಣವಾಗಿ ಎಲ್ಲರೂ ಮಾಡತಕ್ಕಂತಹ ಸಿಂಪಲ್ ಎಕ್ಸರ್ಸೈಸ್ ಗಳ ಒಂದು ಸಂಚಿಕೆನ ಸಂಪೂರ್ಣ ಮಾಡ್ತೀವಿ. ಧನ್ಯವಾದ.